ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ವಿ. ನಾನು ಮತ್ತು ನನ್ನ ಕಸಿನ್. ನಮ್ಮ ಜೊತೆಲಿ ನನ್ನ ಅಮ್ಮ, ಆಂಟಿ, ಚಿಕ್ಕಪ್ಪ ಹಾಗೂ ಚಿಕ್ಕಿ ಮತ್ತು ಇನ್ನು ಚಿಕ್ಕ ಬಂದಿದ್ದರು. ಟೋಟಲಾಗಿ ನಾವು 5 ಜನ ಟ್ರೈನಲ್ಲಿ ಬಂದ್ವಿ. ಇನ್ನಿಬ್ಬರು ಚಿಕ್ಕ ಮತ್ತು ಚಿಕ್ಕಪ್ಪ ಇಬ್ಬರೂ ಬಸ್ಸಲ್ಲಿ ಬಂದರು. ನಾವು ಟ್ರೈನ್ ಟಿಕೆಟ್ನ ಮುಂಚೆನೇ ಒನ್ ಮಂತ್ ಮುಂಚೆನೇ ಮಾಡಿದ್ವಿ. ಬನ್ನಿ ಹೋಗೋಣ. ಟ್ರೈನ್ ಇನ್ನೂ ಹೊರಟಿಲ್ಲ. ಮಂತ್ರಾಲಯಕ್ಕೆ ಬರೋಣ ಫ್ಯಾಮಿಲಿ ಜೊತೆ. ಫ್ರೆಂಡ್ಸ್ ಹೊರಡ್ತಾ ಇದೆ ಟ್ರೈನ್. ನೋಡಿ ಫ್ರೆಂಡ್ಸ್, ಎಲ್ಲರೂ ಹೇಗೆ ಒಬ್ಬೊಬ್ಬರು ಬಂದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ನೋಡಿ ಐಸ್ ಕ್ರೀಮ್ ತೊಗೊಂಬಂದಿದ್ದೆ, ಕರ್ಗೋಗ್ತಾ ಇದೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಕತೆ ಏನಾಗಿದೆ ನೋಡಿ, ಇದು ಪಾಯಸ ಆಗಿಬಿಟ್ಟಿದೆ ಬರೋಷ್ಟರಲ್ಲಿ. ಇವರಿಬ್ಬರು ನೋಡಿ ಕೂತಿರೋದು, ಮನೇಲಿ ಕೂತಿರೋ ಥರ ನೋಡಿ ಗೈಸ್. ನಮ್ಮ ಅಕ್ಕ ಹೆಂಗೆ ತಿಂತಿದ್ದಾಳೆ ಐಸ್ ಕ್ರೀಮ್ ಅಂತ. ಈಗ ತಿಂತಿರೋದು ಸೇಮ್ ನಮ್ಮ ಸಮರ್ಥ ಥರ ಇದ್ದಾನಲ್ಲ ರಕ್ಷಾ, ಸೇಮ್. ನೋಡಿ ಫ್ರೆಂಡ್ಸ್, ಸೆಕೆಂಡ್ ರೌಂಡು ತಿನ್ನಕ್ಕೆ ಸ್ಟಾರ್ಟ್ ಆಯಿತು. ಜೋಳ ಬೇಯಿಸ್ಕೊಂಬಂದಿದ್ದೆ. ನೋಡಿ ಹೆಂಗೆ ತಿಂತಾ ಇದ್ದಾರೆ ಇಬ್ಬರು ಕೂತ್ಕೊಂಡು. ನೋಡಿ ನಮ್ಮ ಅಮ್ಮ ತಿಂತಿರೋದು. 7 ಆಂಟಿ, ವಯಸ್ಸಾಯ್ತಷ್ಟೇ, ಬುದ್ಧಿ ಮಾತ್ರ ಬೆಳೆದಿಲ್ಲ. ನಮ್ಮಮ್ಮ ಮತ್ತು ನಮ್ಮ ಆಂಟಿ ಇಬ್ಬರು ಫುಲ್ಲಿ ಪ್ಯಾಕ್ಡು. ನೋಡಿ ಅವ್ರು ಹೆಂಗೆ ಕವರ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿ. ನೋಡಿ ತುಂಬ ಕ್ಲೀನ್ ಅಂದ್ಕೊಂಡು ಒಂದೊಂದೇ ಬೆಚ್ಕೊಂಡು ತಿಂತಿದ್ದಾಳೆ ಕಾಳನ್ನ. ನೀಟಾಗಿ ತಿನ್ನಬೇಕು ಗೈಸ್, ತುಂಬ ಹಾಳು ಮಾಡ್ತಾರೆ. ನೋಡಿ ಗೈಸ್, ನಮ್ಮ ಅಕ್ಕ ಹೆಂಗೆ ತಿಂತಿದ್ದಾರೆ ಅಂತ. ಯಾರು ಕಣ್ಬಿತ್ತೋ ಗೊತ್ತಿಲ್ಲ, ನನಗೆ ಆವಾಗಲೇ ಕೆಮ್ಮು ಸ್ಟಾರ್ಟ್ ಆಗೋಯ್ತು. ನೋಡಿ ಒಬ್ಬೊಬ್ಬರು ಹೆಂಗೆ ತಿಂತಿದ್ದಾರೆ ಅಂತ. ನಾನು ತಿನ್ನೋದು ನೋಡಿ ಹೆಂಗೆ ತಿಂದಿದ್ದೀನಿ. ಇವ್ರು ನೋಡಿ ನೀಟಾಗಿ ಸುಡು ಬಿಡಬಾರ್ದು. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ ಫ್ರೆಂಡ್ಸ್. 7:20 ಹಾಗೆ ಬ್ಯಾಂಗ್ಳೂರಿಂದ ನಾವು ಬಿಟ್ಟಿರೋದು. ಇವಾಗ ನೋಡಿ ಟೈಮ್ 2:25 ಆಗಿದೆ. ಅಂದರೆ ನಮಗೆ ಒಂದು ಆಲ್ಮೋಸ್ಟ್ 7 hours ಜರ್ನಿ ಸಿಕ್ಕಿದೆ. ನಾವು ಟ್ರೈನ್ ಟಿಕೆಟ್ನ 1 month ಮುಂಚೆನೇ ಬುಕ್ ಮಾಡಿದ್ವಿ, ಹಾಗಾಗಿ ನಮಗೆ ರಿಸರ್ವೇಷನ್ನೇ ಸಿಕ್ಕಿತ್ತು. ಸೀಟ್ದೇನೂ ಪ್ರಾಬ್ಲಮ್ ಆಗಿದ್ದಿಲ್ಲ. ಹಾಗೆ ನಮಗೆ 1 ಟಿಕೆಟ್ಗೆ 2 ವೇಗೆ 792 ಏನೋ ಸಮಥಿಂಗ್ ಆಯಿತು. ಟೋಟಲಾಗಿ ನಮಗೆ 5 ಮೆಂಬರ್ಸ್ಗೆ 3963 ಏನೋ ಆಗಿತ್ತು. ನೋಡಿ ನಮ್ಮ ಅಮ್ಮ ಮತ್ತು ಆಂಟಿ ಟ್ರಾಲಿನ ನಾಯಿ ಹೇಳ್ಕೊಂಡು ಹೋಗಿರೋ ಥರ ಹೇಳ್ಕೊಂಡು ಹೋಗ್ತಾ ಇದೆ. ಫುಲ್ ಚಳಿ ಆಗ್ತಾಯಿದೆ, ಚಿಲ್ಲು. ನಾನು ಹೇಳೋದು ನಿಮಗೆ ಬಸ್ಗಿನ್ನ ಟ್ರೈನೇ ಬೆಸ್ಟು ಅನಿಸುತ್ತೆ. ಬಟ್ ಪಿಕ್ ಪಾಕೆಟ್ ಅದು ಇದು ಅಂತಂದರೆ ಸ್ವಲ್ಪ ಟ್ರೈನ್ ಭಯ ಅಂತ ಅನಿಸುತ್ತೆ. ಬಟ್ ನಮಗೇನು ಭಯ ಅಂತ ಅನಿಸಿಲ್ಲ, ಕಂಫರ್ಟಾಗೇ ಇದ್ವಿ, ಸೇಫಾಗೇ ಇದ್ವಿ ಎಲ್ಲರೂ. ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಎಕ್ಸಿಟ್. ಇಲ್ಲಿಂದ ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಶೇರಿಂಗ್ ಆಟೋ ಇದು. ಪರ್ ಹೆಡ್ಗೆ 50 rupees ಚಾರ್ಜ್ ಮಾಡ್ತಾರೆ. ನೀವು ಒಬ್ಬರಿಬ್ಬರು ಹೋಗಿದ್ದೀರಾ ಅಂತಂದರೆ ನಿಮ್ಮ ಆಟೋ ಫುಲ್ ಆಗೋ ತನಕ ಅವ್ರು ವೆಯ್ಟ್ ಮಾಡಿ ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಫುಲ್ ಮಾಡಿಕೊಂಡು. ನಾವು ಆಲ್ರೆಡಿ 5 members ಇದ್ವಿ ಅಂತ ಅವರು ನಮಗೆ 1 ಆಟೋದಲ್ಲಿ ಕರ್ಕೊಂಡು ಹೋದರು. ಇಲ್ಲಿಂದ ನಮಗೆ ಟೆಂಪಲ್ಗೆ ಆಲ್ಮೋಸ್ಟ್ 1 hour ಜರ್ನಿ ಆಗಿತ್ತು. ಬಲೆ ಪೊಯ್ ರೀಚ್ ಆದ್ವಿ. ಮಂತ್ರಾಲಯ ಟೆಂಪಲ್ ಎದುರುಗಡೆ ಬರೋದು. ಆಟೋದಲ್ಲಿ ಕರ್ಕೊಂಬಂದುಬಿಟ್ರು, ಶೇರಿಂಗ್ ಆಟೋ. ಜಸ್ಟ್ ಬಂದು ಇಳಿದ್ವಿ. ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಅಶ್ವಮೇಧ ಸೂಪರ್ ಫಾಸ್ಟ್. ಹೋಗ್ತಾನೆ ಉಡುಪಿಯ ಹೋಟೆಲ್ ನೋಡಿ, ಫುಲ್ ಖುಷಿ ಆಯಿತು. ನಮ್ಮ ಉಡುಪಿ ನಾವು ಬುಕ್ ಮಾಡಿರೋದು ಲಾಡ್ಜ್ ಬಂದು ಕಾಮಧೇನು ಲಾಡ್ಜ್ ಅಂತ. ದಿ ಟೆಂಪಲಿಂದ 2 minutes ವಾಕೇಬಲ್ ಇದೆ.
ರೂಮ್ ಫೆಸಿಲಿಟೀಸು ಚೆನ್ನಾಗೇ ಇತ್ತು. ನಮಗೆ 500 ಪರ್ ಹೆಡ್ ಚಾರ್ಜ್ ಮಾಡಿದರು ರೂಮ್ಗೆ. 4 ಗಂಟೆ ಹಾಗೆ ಬಿಸಿ ನೀರು ಬರುತ್ತೆ ಅಂತಂದರು. ಒಬ್ಬೊಬ್ಬರು ಸ್ನಾನ ಮಾಡಿ ನಾವೊಂದು 6 o'clock ಹಾಗೆ ಟೆಂಪಲ್ ಹತ್ರ ಹೋದ್ವಿ. ಪಾದ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಜನ ಪ್ರಸಾದಕ್ಕೆ ಲೈನಿಗೆ ನಿಂತಿದ್ದಾರೆ. ಮಂಚಾಲಮ್ಮ ತಾಯಿಗೆ ಒಂದು ನಮಸ್ಕಾರ ಮಾಡಿ ನಂತರ ರಾಯರನ್ನ ನೋಡೋದು ಒಂದು ರೂಢಿ. ದೇವಿಯ ದರ್ಶನ ಪಡ್ಕೊಂಡು ರಾಯರನ್ನ ನೋಡಿ ಕಣ್ಣು ತುಂಬಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಬ್ರೇಕ್ಫಾಸ್ಟ್ ಅಂತ. ಇಲ್ಲಿಂದ ಕಂಟಿನ್ಯೂ ವಿಡಿಯೋನ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಬಾಯ್.